ರಾವಣಗೌಡ, ನೀನು ಬಯಸಿ ತಂದಿರುವ ನಿನ್ನ ಬಯಕೆ ರಾಣಿ ರಂಜಿನಿ ಇಂದು ಈ ಪ್ರತಾಪದ ಮೋಹದ ರಾಣಿಯಾಗಿದ್ದಾಳೆ. ಗೌಡ, ರಂಜಿನಿ ನಿನ್ನ ಹೃದಯದ ರಾಣಿಯಾದರೆ ನನಗೆ ಸೂಳೆ ಆಗಿದ್ದಾಳೆ. ಏಕೆಂದರೆ ಪ್ರತಿಯೊಂದು ವ್ಯವಹಾರದಲ್ಲೂ ನಾವಿಬ್ಬರು ಸಮಪಾಲಗಾರರು. ಅಂದಂತೆ ನಿನ್ನ ಸೂಳಿಗೂ ಕೂಡ ನಾನು ಪಾಲುಗಾರನಾಗಿದ್ದೇನೆ. ಏನು ಅವಳ ಮೈಮಾಟ, ಎಂತ ರೂಪ! ಮೊದಲು ನಾವು ಅವಳನ್ನು ಕಂಡಾಗ ಕಣ್ಣು ಮುಚ್ಚಿ ಕನಸಿನಲ್ಲಿ ಪ್ರೀತಿಸುತ್ತಿದ್ದೆ. ಈ ಪ್ರತಾಪನ ಸೀಮಾತಿಗೆ ಸರಗುವಾಸದ ಹೆಣ್ಣುಗಳೇ ಇಲ್ಲ. ಇದ್ದಾಳೆ ಅವಳಪ್ಪಳೇ ದೀಪ. ದೀಪ, ನೀನಾಗಿ ನೀನು ಬಂದು ನನ್ನನ್ನು ಪ್ರೀತಿಸುವ ಹಾಗೆ ಮಾಡದಿದ್ದರೆ ನಾನೊಬ್ಬ ಮಾನಸಿಕ ವಸ್ತು ಪ್ರತಾಪನೇ ಅಲ್ಲ. ಏಕೆ ರಂಜಿನಿ ಇಷ್ಟೊಂದು ಲೇಟ್? ಆ ಗೌಡನನ್ನು ಊರಿಗೆ ಕಳಿಸಿ ಬರುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಅಷ್ಟೇ. ರಂಜಿನಿ, ನಾವು ಕತ್ತು ಸರಸವಾಡದೇನಾದರೂ ಆ ಗೌಡನಿಗೆ ಗೊತ್ತಾದರೆ ಏನ್ ಮಾಡ್ತಾನೆ? ಮುಂದಿನ ವ್ಯವಹಾರಗಳೆಲ್ಲ ಹದಗೆಟ್ಟು ಹೋಗುತ್ತವೆ. ಓಹೋ, ಅವನಿಗೆ ಗೊತ್ತಾಗದಂತೆ ನಾನು ನಿಮ್ಮನ್ನು ಬಂದು ಭೇಟಿಯಾಗಬೇಕು ಅಷ್ಟೇ ತಾನೆ? ಓಕೆ, ಆಲ್ ರೈಟ್. ಒಂದು ವೇಳೆ ಗೊತ್ತಾದರೆ ನಮ್ಮಿಬ್ಬರನ್ನು ಕೊಲೆ ಮಾಡಿಬಿಡುತ್ತಾನೆ ಆ ಗೌಡ. ಅವನು ಆ ಕೆಲಸ ಮಾಡುವ ಮುಂಚೆ ನಾವೇ ಆ ಕೆಲಸ ಮಾಡಿ ಈ ಊರು ಬಿಟ್ಟು ಹೊರಟು ಹೋಗ್ಬಿಡೋಣ. ಅದನ್ನೆಲ್ಲ ಮೇಲೆ ವಿಚಾರ ಮಾಡಿದರಾಯ್ತು. ಈಗ ನಮ್ಮ ವಿಚಾರ ಅಂದ್ರೆ ಏನು? ಓಹೋ, ಗೊತ್ತಾಯ್ತು ರಾಯರಿಗೆ. ನೋಡಿ, ಒಂದು ವೇಳೆ ಅವನಿಗೇನಾದ್ರೂ ಗೊತ್ತಾದ್ರೆ ನಾವಿಬ್ರು ಕದ್ದು ಮುಚ್ಚಿ ಓಡಿ ಹೋಗೋಣ. ಆಯ್ತೆ? ನಿನ್ನಂತ ಮನಮೋಹಿನಿ ಕೊರಳಿಗೆ ತಾಳಿ ಕಟ್ಟಿ ಮಡಿದಿಯನ್ನಾಗಿ ಮಾಡಿಕೊಳ್ಳಲಿ. ಸಿಟಿಯಲ್ಲಿ ಎದ್ದು ಬಂದು ನನ್ನಂತ ಎಷ್ಟೋ ಜನರನ್ನು ಪ್ರೀತಿಸಿ ಕೈ ಕೊಟ್ಟು ಬಂದಿಲ್ಲ ನೀನು. ನಿನ್ನಂತ ಮನಮೋಹಿಕ ಕೊರಳಿಗೆ ತಾಳಿ ಕಟ್ಟಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುವುದು ಒಂದೇ. ರಂಜಿನಿ, ಅದರ ಬಗ್ಗೆ ನೀನೇನು ಚಿಂತಿಸಬೇಡ. ನಮ್ಮಿಬ್ಬರ ಮದುವೆಗೆ ಆ ಸೃಷ್ಟಿಕರ್ತನೆ ಅಡ್ಡ ಬಂದರು. ಅವನ ಎದೆಗೆ ಗುಂಡು ಹಾಕಿ ನಿನ್ನ ಕೊರಳಿಗೆ 3 ಗಂಟು ಹಾಕಿ ಇಟ್ಟುಕೊಳ್ಳುತ್ತೇನೆ. ನೋಡಿ, ನಾನಂತ ತರಲೆ ಮಾಡಿ ನಮ್ಮನ್ನ ಜಗಳ ಮಾಡಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಒಂದು ವೇಳೆ ನೀವೇನಾದ್ರೂ ನನಗೆ ಕೈ ಕೊಟ್ರೆ ಆತ್ಮಹತ್ಯೆ ಒಂದೇ ನನಗೆ ಗತಿ. ಆ ಮಾತನಾಡಬೇಡ ರಂಜಿನಿ. ನಿನ್ನಂತ ಮನಮೋಹನಿಗೆ ಮೋಸ ಮಾಡಿ ನಾನೇನು ಮಾಡಲಿ? ಭಯ ಪಡಬೇಡ ಚಿನ್ನ. ಹೌದು, ಅದೀಗ ನೀವು ನನ್ನ ಬಾಳಿನ ದೇವರು. ಈಗ ಬನ್ನಿ. ಐ ಲವ್ ಯು ರಾಜ. ಪ್ರಿಯತಮೇ, ಪ್ರಿಯತಮೇ, ಪ್ರಿಯತಮೇ. ಹೃದಯವು ಒಂದಾಗಿ ಪ್ರೀತಿಯ ಬೆಸುಗಿ ಬಿಗಿಯಾಗಿ. ಹೃದಯವು ಒಂದಾಗಿ ಪ್ರೀತಿಯ ಬೆಸುಗಿ ಬಿಗಿಯಾಗಿ. ಪ್ರಿಯದರ್ಶಿನಿ ಒಂದಾಗಿರಿ, ಪ್ರಿಯದರ್ಶಿನಿ ಒಂದಾಗಿರಿ. ಹೃದಯ
ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ. ರಂಜನಿ, ನೀನೊಂದು ಅರಳುತ್ತಿರುವ ಹೂವಿನಂತಿದ್ದೆ. ಈ ರಾವಣಗೌಡನ ಕೈಯಲ್ಲಿ ಸಿಕ್ಕು ಬಾಡುತ್ತಿರುವೆ. ಯಾಕೆಂದರೆ ನಿಮ್ಮ ಅಣ್ಣನ ಮನೆ ಕಳ್ಳತನ ಮಾಡುವ ಸಮಯ ಸಾಧಿಸುತ್ತಾ ಬಂತು. ನಿಮ್ಮ ಅಣ್ಣನ ಮನೆ ಕಳ್ಳತನ ಮಾಡಿದ ಮೇಲೆ ನಿನ್ನ ಆಯುಷ್ಯ ಮುಗಿದಂತೆ. ನಿಮ್ಮಂತ ಸೂಳರಿಗೆ ಆಯುಷ್ಯ ಬರುವ ಬ್ರಹ್ಮ ಈ ರಾವಣಗೌಡ. ಆ ದೇವರನ್ನೇ ಕೊಂಡುಕೊಳ್ಳುವಂತ ಶಕ್ತಿ ನನ್ನದು. ಅಂದ ಮೇಲೆ ನನ್ನ ನಾಟಕದ ಪ್ರಥಮ ಸನ್ನಿವೇಶದಲ್ಲಿ ನೀನು ನನ್ನವಳಾದೆ. ಮುಂಬರುವ ಸನ್ನಿವೇಶದಲ್ಲಿ ನನ್ನಿಂದ ಮರಣ ಅಪ್ಪುವೆ. ಏ ಹುಚ್ಚಿ, ನಿನಗೇನು ಗೊತ್ತು ಈ ರಾವಣಗೌಡನ ಕುತಂತ್ರ? ಘಟ ಸರ್ಪ ಕಚ್ಚಿದರೆ ಉಳಿಯುವರೇ? ಬಾ ಪ್ರತಾಪ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ನಿಮಗೆ ಹೇಗೆ ತಿಳಿಯಿತು ಆ ಸುದ್ದಿ? ಯಾವ ಸುದ್ದಿ ಪ್ರತಾಪ? ಮತ್ಯಾವ ಸುದ್ದಿ ಗೌಡ್ರೆ? ನಿಮ್ಮ ತಂಗಿ ದೀಪಾಳ ಸುದ್ದಿ. ಏನು ಹೇಳ್ತೀರಿ ಪ್ರತಾಪ? ಹೇಳಲಿಕ್ಕೆ ಏನಿದೆ ಗೌಡ್ರೆ? ನೀವು ಕಟ್ಟಿದ ಆಶಾ ಗೋಪುರ ಕನ್ನಡಿ ಒಡೆದು ನುಚ್ಚು ನೂರಾಗಿ ಹೋಯಿತು. ಪ್ರತಾಪ, ಏನು ಗೌಡ್ರೆ ಸಿಟ್ಟು ಬಂದಿದೆ? ನಿಮ್ಮ ಆ ಬಡ ಕುನ್ನಿ ಕುಮಾರ ನಕ್ಕು ನಲಿಯುತ್ತಿದ್ದಾಳೆ. ಇಲ್ಲಿ ನೀವು ನನ್ನ ಮೇಲೆ ಸೇಡಿಟ್ಟ ಸರ್ಪದಂತೆ ಬುಸುಗುಡುತ್ತಿದ್ದೀರಾ. ಲೇ ಕುಮಾರ, ಮತ್ತೆ ಕೆರಳಿದೆಯಾ ಸಿಂಹವನ್ನು? ಇಂದು ನೀನು ಬದುಕುಳಿಯಲು ಸಾಧ್ಯವಿಲ್ಲ ಮಗನೇ. ಹಿಂದೆ ನಿನ್ನನ್ನು ಯಮನ ಬೆಟ್ಟಿಗೆ ಕಳಿಸುತ್ತೇನೆ ಮಗನೇ. ಯಮನ ಬೆಟ್ಟಿಗೆ ಕಳಿಸುತ್ತೇನೆ ಎಂದು ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾಲದು ಗೌಡ್ರೆ, ಕೈಯಿಂದ ಕೆಲಸ ಮಾಡಿದಾಗ ಸಾಧ್ಯ. ಪ್ರತಾಪ, ಈ ರಾವಣಗೌಡ ಕೆಣಕಿದವರನ್ನು ಕಾದು ಕಚ್ಚುತ್ತಾನೆ. ಇದು ಹಸಿದ ಹುಲಿ. ನನ್ನ ಹಸುವಿಗೆ ಆ ಕುಮಾರ ಆಹಾರವಾಗಲೇಬೇಕು. ಆಹಾರಕ್ಕೆ ಕಣ್ಣಿಟ್ಟ ಪ್ರಾಣಿಗಳು ಸಾಕಷ್ಟಿವೆ. ಅಂದ ಮೇಲೆ ಅದು ಯಾರ ಪಾಲಿನ ಆಹಾರ ಆಗುತ್ತದೋ ಯಾರಿಗೆ ಗೊತ್ತು? ಇಲ್ಲ, ಅದೆಂದಿದ್ದರು ನನ್ನ ಬೇಟೆ. ಗೌಡ್ರೆ, ಅನ್ನಂತ ನಿಮ್ಮ ತಂಗಿ ಬಂದೇ ಬಿಟ್ಟಳು ನೋಡಿ. ವೆಲ್ಕಮ್ ದೀಪಾದೇವಿ, ವೆಲ್ಕಮ್. ಯಾಕಣ್ಣ, ನನಗ್ಯಾಕಣ್ಣ ಇಂಥ ಸ್ವಾಗತ? ಗೌಡ್ರೆ, ನೋಡಿದ ಇವಳ ಆಕ್ಟಿಂಗ್ ತಕ್ಕಂತ ಡೈಲಾಗ್. ಎಷ್ಟೊಂದು ಟ್ರೈನಿಂಗ್ ಕೊಟ್ಟಿದ್ದಾನೆ ಆ ಬಡ ಕುನ್ನಿ ಕುಮಾರ. ಪ್ರತಾಪ್, ಏಯ್ ಮುಸ್ರೆ ತಿಂದು ಕೊಸ್ರಾಡೋ ನಾಯಿ. ಏ ದೀಪ, ನೀನು ಎಕ್ಕಚ್ಚಿತ್ತ ಒಬ್ಬ ಬಡ ಕುನ್ನಿಯ ಸೂಳೆ ನನಗೆ. ಪ್ರತಾಪ, ತಾಚಾಟಿ ಕೊಡೆಯವಳಿಗೆ ಪ್ರೀತಿಯ ಕಾಣಿಕೆ. ಅಣ್ಣ, ಈ ಮೋಸಗಾರ ಮುಟ್ಟಾಳನ ಮಾತು ನಂಬ್ಕೊಂಡು ನೀನು ಬಾಯಿ ಬಂದಂಗ ಮಾತಾಡ್ಬೇಡ. ನೀನು ಹಾವಿಗೆ ಹಾಲೆರಿತಿದ್ಯಣ್ಣ, ಹಾವಿಗೆ ಹಾಲೆರಿತಿದ್ಯಾ. ಅದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಇಂದು ನಿನ್ನ ಕಣ್ಣೆದುರಿಗೆ ಆ ಕುಮಾರನ ಕೊಲೆ
ಅಣ್ಣ ಕುಮಾರ್ನ ಯಾಕೆ ಕೊಲೆ ಮಾಡ್ತಿದ್ಯಾ? ಕೊಲೆ ಮಾಡುವುದಕ್ಕೆ ನಮಗೆ ಯಾವ ಕಾರಣವೂ ಬೇಕಾಗಿಲ್ಲ. ನೋಡೋಣ, ನಾನು ಮುಚ್ಚಿಟ್ಟಿರೋ ಎಲ್ಲ ಸತ್ಯವನ್ನು ಹೇಳ್ತೀನಿ. ನಿಜವಾಗ್ಲೂ ನಾನು ಕುಮಾರ್ನನ್ನ ತುಂಬ ಪ್ರೀತಿಸ್ತಿದ್ದೀನಿ ಅಣ್ಣ. ನನಗೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಯಾವುದು ಬೇಡ. ನನಗೆ ನನ್ನ ಕುಮಾರ್ ಬೇಕು ಅಣ್ಣ. ನಿನ್ನ ಕಾಲಿ ಬಿದ್ದು ಬೇಡ್ಕೋತೀನಿ, ನನ್ನನ್ನು ಕುಮಾರ್ ಕೊಟ್ಟು ಮದುವೆ ಮಾಡಣ್ಣ, ಮದುವೆ ಮಾಡು. ಏನಂದ್ರೆ ಶಕ್ತಿನ ಹೆಣ್ಣೆ, ನನ್ನ ಶತ್ರುವಿನೊಂದಿಗೆ ಸಂಬಂಧ ಬೆಳೆಸಿ ನಮ್ಮ ಮದುವೆ ಮಾಡೆಂದು ನನ್ನೆದುರಿಗೆ ಎದೆ ತಟ್ಟು ಹೇಳುವೆಯಾ? ಪಾಪ ಮದುವೆ ಮಾಡಬೇಕಂತ ಗೌಡ್ರೆ, ಮತ್ತೇಕೆ ಲೇಟು? ಮದುವೆ ಮಾಡಿಬಿಡ್ರಿ. ಏನಂದೆ ಸಕ್ಕಿನ ಹೆಣ್ಣೆ, ಹೇಳು. ಅಣ್ಣ ನೀನನ್ನು ಕೊಂದ್ರೂ ಸರಿ, ನಾನು ಮಾತ್ರ ಕುಮಾರ್ನನ್ನೇ ಮದುವೆ ಆಗ್ತೀನಿ ಅಣ್ಣ, ಕುಮಾರ್ನನ್ನೇ ಮದುವೆ ಆಗ್ತೀನಿ. ಏ ಹುಚ್ಚು ಹೆಣ್ಣೆ, ಅವ ಜೀವಂತ ಉಳಿದರೆ ತಾನೇ ನೀ ಮದುವೆ ಆಗುವುದು. ಏ ಚಾಂಡಾಳಿನಿ, ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು. ನಿನಗೆ ನಿನ್ನ ಕುಮಾರ ಜೀವಂತವಾಗಿ ಬದುಕಬೇಕೆಂದರೆ ಅವನನ್ನು ಮರೆತು, ಅವನೊಂದಿಗಿರುವ ಪ್ರೀತಿ ಪ್ರೇಮವನ್ನು ಮರೆತು ನೀನು ಅವನ ಕಣ್ಣೆತ್ತಿ ನೋಡಬಾರದು. ಅವನು ಈ ಭೂಮಿ ಮೇಲೆ ಇರುತ್ತಾನೆ, ಇಲ್ಲದಿದ್ದರೆ ನೀನು ಸುಡುಗಾಡ ಸೇರುವುದರಲ್ಲಿ ಸಂದೇಹವಿಲ್ಲ. ಏ ಚಾಂಡಾಳಿನಿ, ನಾಲಿಗೆ ಸಹ ಬಾಯಿಂದ ಹೊರಗೆ ಬರಂತಿದ್ದವಳು ನೀನು ಇಷ್ಟೊಂದು ಧೈರ್ಯದಿಂದ ನನ್ನ ಎದುರಿಗೆ ವಾದಿಸುತ್ತಿರುವೆಯಾ? ಹೊಡೆಯಬೇಡಿ ಗೌಡ್ರೆ, ಹೊಡೆಯಬೇಡಿ. ಪಾಪ ಎಷ್ಟು ನೊಂದಿರಬೇಕು ಆ ಹೆಣ್ಣು ಜೀವ. ದೀಪ ದೀಪ, ಆ ಕುಮಾರ ಜೀವಂತ ಉಳಿಯಬೇಕಾದರೆ ಅವನನ್ನು ಮರೆತು ಬಿಡು. ಇಲ್ಲವೆಂದರೆ ಈಗಿಂದೀಗಲೇ ಅವನನ್ನು ಕೊಲೆ ಮಾಡಿಬಿಡುತ್ತೇವೆ. ಪ್ರತಾಪ, ಇದು ಪ್ರಜಾಪ್ರಭುತ್ವ ದೇಶ. ಹೆಣ್ಣು ಯಾರನ್ನಾದ್ರೂ ಪ್ರೀತಿಸಬಹುದು, ಯಾರನ್ನಾದ್ರೂ ಮದುವೆಯಾಗೋದು. ಅದನ್ನು ಕೇಳಲು ನೀನು ಯಾರು? ಲೇ, ಏನಂದ್ಯೋ ಬಚ್ಚೆ? ನಾನು ಯಾರು ಅಂತ ಕೇಳಿದೀಯಾ? ಗೌಡ್ರಿ, ಇಂಥ ಸೂಳೆ ಮಕ್ಕಳಿಂದಲೇ ನಿಮ್ಮ ತಂಗಿ ಹದಗೆಟ್ಟು ಹೋಗಿರುವುದು. ಇಲ್ಲ, ಇದೆಲ್ಲ ಸುಳ್ಳು. ಬೇರೆಯವ್ರ ಮಾತು ಕೇಳ್ಕೊಂಡು ಮಾತಾಡೋದಕ್ಕೆ ನಾನೇನು ಹೊಸಗುಸಲ್ಲ. ಏ ಹುಚ್ಚಿ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ನಿನ್ನ ಕುಮಾರ ಜೀವಂತ ಬದುಕಬೇಕೆಂದರೆ ಅವನೊಂದಿಗೆ ಕಣ್ಣೆತ್ತಿ ನೋಡಬಾರದು. ಅವನೊಂದಿಗಿರುವ ಪ್ರೀತಿ ಪ್ರೇಮ ಮಾತುಕತೆ ದೂರ ಮಾಡಿ ಅವನನ್ನು ಮರೆತು ನಿನ್ನ ಮನಸ್ಸಿನಿಂದ ಅವನನ್ನು ಕಿತ್ತು ಹಾಕಿದರೆ ಈ ಭೂಮಿಯ ಮೇಲೆ ಅವನು ಜೀವಂತ ಇರುತ್ತಾನೆ. ಇಲ್ಲದಿದ್ದರೆ ಅವನ ಹೆಣ ಸುಡುಗಾಡು ಸೇರುವುದರಲ್ಲಿ ಸಂದೇಹವಿಲ್ಲ. ತಾಯಿ ದುರ್ಗಾ ಮಾತೆ, ನನ್ನನ್ನು ಎಂಥ ಇಕ್ಕಟ್ಟ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆ ಅಮ್ಮ. ಹೌದು, ನನ್ನ ಕುಮಾರ ಜೀವಂತ ಹೋಗಿರ್ಬೇಕಾದ್ರೆ ನಾನು ಅವನನ್ನ ಮರೀಲೇಬೇಕು. ಏನಂದ್ರೆ ಹೇಳು. ಏನನ್ನುತ್ತಾಳೆ ಪಾಪ? ಹೇಳಲು ನಾಚಿಕೆ ಆಗಿರಬಹುದು. ತಂಗಿ, ಗೌಡ್ರಿ ಹೇಳ್ದಂಗೆ ಕೇಳ್ಬಿಟ್ಬಿಡಮ್ಮ. ಕುಮಾರನ ಮರ್ತು ಬಿಟ್ಬಿಡಮ್ಮ, ಮರ್ತು ಬಿಡು. ಅಷ್ಟೇ ಮಾಡ್ತೀನಣ್ಣ, ಅವರನ್ನ ಮರ್ತು ಬಿಡ್ತೀನಣ್ಣ, ಮರ್ತು ಬಿಡ್ತೀನಿ. ಮಾತು ಮೀರಿ ಏನಾದರೂ ನಡೆದರೆ ಗೊತ್ತಿದೆಯಲ್ಲ ಕೊಲೆ. ಗೌಡ್ರೆ, ದೀಪಾ, ನೀನು ಒಳಗೆ ನಡೆ. ರವಿ, ಬಾಯಿಲಿ. ಯಾಕೆ ಗೌಡ್ರಿ? ನೀನು ಪ್ರೇಮರಾಜನ ಮನೆಗೆ ಹೋಗಿ ಬರಬೇಕು. ಇದರಲ್ಲೇನು ಮೋಸವಿಲ್ಲ ತಾನೆ? ಮೋಸ ಮಾಡಲಿಕ್ಕೆ ನಿನ್ನ ಹತ್ರ ಏನಿದೆ? ಗೌಡ್ರು ಹೇಳಿದಷ್ಟು ಕೇಳು. ರವಿ, ಪ್ರೇಮರಾಜನು ಮನೆಯ ಮೇಲೆ ಮಲಗಿರುತ್ತಾನೆ. ಅಲ್ಲಿ 2 ರೂಮುಗಳಿವೆ. ಅವನು ಅಲ್ಲಿರದಿದ್ದರೆ ಎದುರಿಗೆ ಕಾಣುವ ಬಟನ್ ಒತ್ತಿದಾಗ ಎಲ್ಲೇ ಇದ್ದರೂ ಬಂದು ಭೇಟಿ ಆಗುತ್ತಾನೆ. ಅವನು ಬಂದರೆ ಸರಿ, ಬರದಿದ್ದರೆ ನೀನು ಸುಮ್ಮನೆ ಬಂದು ಬಿಡು. ಆಯ್ತು ಗೌಡ್ರೆ, ನಾನು ಇನ್ನು ಹೋಗಿ ಬರುತ್ತೇನೆ. ಹೋಗು ಹೋಗು ಮಂಕು ಮರಳೆ ಹೋಗು. ಈ ಭೂಲೋಕದ ಸೂರ್ಯ ಚಂದ್ರರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರಂದ ಯಾರಿಗೂ ಗೊತ್ತಿಲ್ಲ. ಈ ಗೌಡ ಪ್ರತಾಪನ ಮಾತಿಗೆ ಮರಳಾಗಿ ಮೋಸದ ಮಡುವಿನಲ್ಲಿ ಬಿದ್ದು ಒದ್ದಾಡಿದಾಗಲೇ ಗೊತ್ತಾಗುತ್ತದೆ
ಈ ಭೂಲೋಕದ ಸೂರ್ಯ ಚಂದ್ರರು ಬಿರುಗಾಳಿಯಲ್ಲಿ ಉರಿಯುತ್ತಿರುವ ಬೆಂಕಿಯೆಂದು. ಗೌಡ್ರೆ, ಇಂದು ಪ್ರೇಮರಾಜರ ಮನೆ ಕಳ್ಳತನ ಮಾಡಿ ಆ ಅಪವಾದವನ್ನು ರವಿ ಮೇಲೆ ಹಾಕುವ ಸಿಕ್ಕ ಒಳ್ಳೆಯ ಅವಕಾಶವಿದು. ಹಿಂದೆ ಪ್ರೇಮರಾಜರ ಮನೆತನ ಕಳ್ಳತನ ಮಾಡಲೇ? ಇಂದು ಆದರೂ ಅಷ್ಟೇ, ನಾಳೆ ಆದರೂ ಅಷ್ಟೇ. ನಾವು ಬಿಟ್ಟ ಒಂದೇ ಒಂದು ಬಾಣಕ್ಕೆ 2 ಜೀವಿಗಳ ಬಲಿ. ಒಳಗೆ ಎಣ್ಣೆ ಹಾಕೋಣ. ಪ್ರತಿನಿತ್ಯ ನಾನು ನಿನ್ನನ್ನು ಪೂಜೆ ಮಾಡಿದ್ದಕ್ಕೆ ನೀನು ನನಗೆ ಸರಿಯಾದ ಪ್ರತಿಫಲವನ್ನೇ ಕೊಟ್ಟೆ ತಾಯಿ, ಸರಿಯಾದ ಪ್ರತಿಫಲವನ್ನೇ ಕೊಟ್ಟೆ. ನಾನು ಕುಮಾರನನ್ನ ಹೇಗೆ ಮರೆತು ಜೀವಿಸಲಿ? ಇಲ್ಲ, ನನ್ನಿಂದ ಅವನನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ಹಾಗೆ ಮರೆಯೋದಕ್ಕಿಂತ ನಾನು ಸಾಯೋದೇ ಲೇಸು. ಇಲ್ಲ, ನಾನು ಕುಮಾರ ಜೀವಂತ ಇರಬೇಕಂದ್ರೆ ನಾನು ಅವನನ್ನು ಮರೆಯೋದೇ ಒಳ್ಳೆಯದು. ಗುಡ್ ಮಾರ್ನಿಂಗ್ ದೀಪದೇವರೇ, ಗುಡ್ ಮಾರ್ನಿಂಗ್. ಏನು ದೀಪದೇವರೇ, ನಾನು ಮಾತನಾಡುತ್ತಿದ್ದರೆ ನೀನು ಸುಮ್ಮನೆ ನಿಂತಿದೆಯಲ್ಲ? ಇಲ್ಲ, ಇದು ನಿನ್ನ ಆರ್ಡರು, ಇಲ್ಲ ಆ ದೇವತೆ ಆರ್ಡರು. ನೋಡಿ, ಇದು ನನ್ನ ಆರ್ಡ್ರು ಅಲ್ಲ, ಯಾರು ಆಡಲ್ಲ. ನೀವು ನನ್ನ ಜೊತೆ ಮಾತಾಡಬೇಡಿ. ಅಂದರೆ ಯಾಕೆ ರಾಣಿಯವರು ತುಂಬ ಕೋಪಗೊಂಡಾಗಿದೆ? ನೋಡಿ, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲೆ? ಯಾವ ಮಾತು? ಈ ದೇವಿ ಮೇಲೆ ಸತ್ಯವಾಗಿ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ನನ್ನನ್ನು ಮರೆತು ಬಿಡಿ ಅಂದರೆ ಮರೆತು ಬಿಡಿ. ಏನು, ನಾನು ನಿನ್ನನ್ನು ಮರೆತು ಬಿಡಬೇಕೆ? ಹೌದು, ನೀವು ನನ್ನನ್ನು ಮರೆತು ಬಿಡಬೇಕು. ಯಾಕೆ? ನೋಡಿ, ಹೆಚ್ಚಿಗೆ ಏನು ನನ್ನನ್ನು ಕೇಳಬೇಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ದೇವಿ ಮೇಲೆ ಆಣೆ ಹಾಕಿದ್ದು ನಿಮಗೆ ಕೇಳಿಸ್ಲಿಲ್ವೇ? ನನ್ನನ್ನು ಮರೆತು ಬಿಡಿ. ದೀಪ, ನಾನು ನಿನಗೆ ಹುಚ್ಚು ಹಿಡಿದಂತೆ ಕಾಣುತ್ತದೆ. ಹೌದು, ನನಗೆ ಹುಚ್ಚು ಹಿಡಿದಿದೆ. ಅದಕ್ಕೆ ಹೇಳ್ತಿದ್ದೀನಿ, ನನ್ನನ್ನು ಮರೆತು ಬಿಡಿ ಅಂತ. ಅಂದರೆ ನೀನು ನನಗೆ ಮಾತು ಕೊಟ್ಟಿದ್ದು, ಪ್ರೀತಿಸಿದ್ದು ಅದೆಲ್ಲ ಬರೀ ಸುಳ್ಳು, ನಾಟಕ. ಮಾತು ಕೊಟ್ಟಿದ್ದು ಸುಳ್ಳ, ಪ್ರೀತಿಸಿದ್ದು ಸುಳ್ಳು, ನಾಟಕ. ಎಷ್ಟು ಸರಳವಾಗಿ ಹೇಳ್ತೀರಿ ದೀಪ. ಹೌದು ನೋಡಿ, ನೀವು ನನ್ನನ್ನು ಪ್ರೀತಿಸಿದ್ದು ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹೊರಗಾಕಿ ಸುಟ್ಟು ಹಾಕಿಬಿಡಿ. ಮುಂದಿನ ದಾರಿಗೆ ಕಣ್ಣಾಗು. ಏನು ದೀಪ, ನಾನು ನಿನ್ನ ಪ್ರೀತಿಸಿದ್ದು ಒಂದು ನಾಟಕ, ಕೆಟ್ಟ ಕನಸು, ಕೆಟ್ಟ ವಿಚಾರವನ್ನು ಸುಟ್ಟಾಕು ಎಂದು ಎಷ್ಟು ಸರಳವಾಗಿ ಹೇಳ್ತಿದ್ದೀಪ. ಅದು ನನ್ನ ಹೃದಯ ಎಂಬ ಮನೆಯಲ್ಲಿ ಮನೆ ಮಾಡಿ ಕುಳಿತು ಬಿಟ್ಟಿದೆ. ಅದನ್ನು ಮರೆಯಲು ಸಾಧ್ಯವಿಲ್ಲ ದೀಪ, ಸಾಧ್ಯವಿಲ್ಲ. ಕುಮಾರ್, ನೀವು ಒಂದೊಮ್ಮೆ ಮರೆದೇ ಹೋದರೆ ನೀವು ಅಪಾಯಕ್ಕೆ ಗುರಿಯಾಗಬೇಕಾಗುತ್ತೆ. ಎಚ್ಚರ ಇರಲಿ. ಅಪಾಯವನ್ನು ಉಪಾಯದಿಂದ ಎದುರಿಸುವ ಬೆಪ್ಪಲ್ಲ. ನಿಮ್ಮಣ್ಣ ಎದುರಿಸಬಹುದು, ಅದಕ್ಕೆ ಏನು ಈ ಭಯದಿಂದ ಅದಕ್ಕೆ ಮಾತನಾಡುತ್ತೀಯ? ಇಲ್ಲ, ನಮ್ಮಣ್ಣ ನನ್ನನ್ನೇನು ಹೆದರಿಸಿಲ್ಲ. ಇದು ನನ್ನ ನಿರ್ಧಾರವೇ. ನೋಡಿ, ನೀವು ಒಪ್ಪಿತನ ಕೂಳಿಗೂ ಪರದಾಡುವ ಒಬ್ಬ ಬಡಪಾಯಿ. ನಾವು ಶ್ರೀಮಂತರು. ನಮ್ಮ ಯೋಗ್ಯತೆ ಏನು, ನಿಮ್ಮ ಯೋಗ್ಯತೆ ಏನು? ನೋಡಿ, ಒಂದೊಮ್ಮೆ ನಾನು ನಿಮ್ಮನ್ನ ಮದುವೆ ಮಾಡಿಕೊಂಡ್ರೆ ನಮ್ಮ ಮರ್ಯಾದೆಗೆ ಕಳಂಕ. ಏ ದೀಪಿ, ನಾನಾಗೆ ನಿನ್ನನ್ನು ಪ್ರೀತಿಸಲಿಲ್ಲ. ನೀನಾಗೆ ಬಂದು ಇದು ಹೂವಲ್ಲ ಹಾವು ಎಂದು ಬಂದು ನನ್ನನ್ನು ಪ್ರೀತಿಸಿದಿ. ಕಾಮದ ತೀಟಿ ತೀರಿಸಿಕೊಂಡು ಇದು ಹಾವಾಗಿ ಬಂದ ಹೆಣ್ಣು ನೀನು. ಕತ್ತಿಗೇನು ಗೊತ್ತು ಪ್ರೀತಿ ಪ್ರೇಮದ ಕಿಮ್ಮತ್ತು? ನೀನು ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರುವ ರಾಕ್ಷಸಿ. ಹೊರಟು ಹೋಗು, ನನ್ನ ಎದುರಿಗೆ ನಿಲ್ಲಬೇಡ. ಐ ಸಿ ಯು ಜಟ್ ಔಟ್. ಹೋಗ್ತೇನೆ. ಏ ದೇವಿ, ನನಗಿದನ್ನು ಬಿಟ್ಟರೆ ಬೇರೆನೇ ದಾರಿನೇ ಇಲ್ಲ. ಓ
ಇವಳನ್ನು ಹೊಡೆಯಲು ನಾನ್ಯಾರು? ಇವಳಿಗೆ ಹೋಗು ಎಂದು ಹೇಳಲು ನಾನ್ಯಾರು? ಇದು ಮಂದಿರ, ನಾನೇ ಹೋಗುತ್ತೇನೆ. ಈ ಮನೆಯಿಂದ ಅಷ್ಟೇ ಅಲ್ಲ, ಈ ಊರನ್ನೇ ಬಿಟ್ಟು ಹೋಗುತ್ತೇನೆ. ಪ್ರೇಮಾಗಿ ಬಾಜಾನೆನೋ ನಂಬಬಾರದು. ಪ್ರೇಮಂ ಶರಣಂ ಗಚ್ಚಾಮಿ ಎನ್ನಬಾರದು. ಸಿಡಿಲೆ ಬರಲಿ ಕೊಡುಗೆ ಇರಲಿ ನಾನು ನಿಮಗೆ ಮೋಸ ಮಾಡುತ್ತೇನೆ. ನಾನು ನಿಮ್ಮನ್ನು ಕೊಲೆ ಮಾಡಲೆ. ಇದು ಸಾಧ್ಯವಿಲ್ಲದ ಮಾತು ಕುಮಾರ್, ಸಾಧ್ಯವಿಲ್ಲದ ಮಾತು. ನನ್ನ ಮನಸ್ಸಿನ ಭಾವನೆ ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ಕುಮಾರ್, ಹೇಗೆ ಅರ್ಥ ಮಾಡಿಸ್ಲಿ? ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೋಸ್ಕರ ಆ ವಿಧಿಯೇ ಆಟ ಆಡುತ್ತಿರುವಾಗ ನಾನೇನು ಮಾಡಲು ಸಾಧ್ಯ ಕುಮಾರ್? ನಾನೇನು ಮಾಡಲು ಸಾಧ್ಯ? ಕಂಡ ಮುಚ್ಚೆ ಕಾಡಿ ಗುಡಿಯಾಟ ನಮ್ಮ ಬಾಳು. ಯಾರ್ಯಾರನೇ ಏನೇನಿದೆ ಬಲ್ಲೋರಾರು ನೀರು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಇರುತ್ತಿದೆ. ಎದೆ ಕತೆ ಜೊತೆ ಮುಗಿದಿದೆ ವಿಧಿಯ ನಾಟಕ ನಾಟಕ ಬದುಕು ಸೂತಕ. ವಿಧಿಯ ನಾಟಕ ಗೌಡ ನಿದ್ರಾ ಲೋಕದಲ್ಲಿರಬೇಕು. ಅವನ ಸಂಪತ್ತನ್ನು ಒತ್ತು ಒಯ್ಯಲು ಇದು ಸಿಕ್ಕ ಒಳ್ಳೆಯ ಅವಕಾಶ. ಗೌಡ, ಮುಗೀತು ನಿನ್ನ ಕತೆ. ನಿಲ್ಲು. ಯಾರು ನೀನು? ನಾನು ನಿನ್ನ ಮೃತ್ಯು, ಅಂದರೆ ನಿನ್ನ ಪಾಲಿನ ಯಮ. ನನ್ನ ಪ್ರಾಣ ತೆಗೆಯುವುದು ಅಷ್ಟೊಂದು ಸುಲಭವಲ್ಲ ಮಂಕೆ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ. ಏ ಪ್ರತಾಪ, ಮಿತ್ರದ್ರೋಹಿ, ನೀನು ಸಾಯಲೇಬೇಕು. ಲೇ ಗೌಡ, ಪ್ರಾಣ ತೆಗೆಯುವುದು ಸಾಯಿಸುವುದು ಈ ಪ್ರತಾಪನಿಗೆ ಮಾತ್ರ ಗೊತ್ತಲೇ. ನಿನ್ನಂತ ಬಚ್ಚಾಗೇನು ಗೊತ್ತು? ಗೌಡ, ನೀ ಮಾಡಿದ ಕಾರ್ಯವನ್ನು ಕಂಡರೆ ಕತ್ತಲ ರಾತ್ರಿಯಲ್ಲೇ ಕೆರಳಿಸುತ್ತದೆ ನನ್ನೆದೆ ಅಂತರಾಳದಲ್ಲಿ. ನಾನು ಯಾರಂತ ತಿಳಿದಿರುವಿ? ನೀ ಸಾಕಿದ ನಾಯಿ ಅಂತ ತಿಳಿದಿರುವಿಯ? ಅದು ತಪ್ಪು ಗೌಡ, ನೀ ತಿಳ್ಕೊಂಡದ್ದೆಲ್ಲ ತಪ್ಪು. ನಾನು ಚಿಕ್ಕ ವಯಸ್ಸಿನವನಿದ್ದಾಗ ಕೊಚ್ಚಿ ಹಾಕಿದ ಅದೇ ರಾಮಕೃಷ್ಣನ ಮಗ ನಾನು. ನಿನ್ನನ್ನು ಹೇಗೆ ಕೊಚ್ಚಿ ಹಾಕಬೇಕೆಂಬುದು ನಿನ್ನ ಸಹಾಯಕನಾಗಿ ನಿನ್ನ ಬಂದು ನಿನ್ನ ಸಮಯ ಸಾಧಿಸಿ ನೀನು ಸಾಕಿದ್ದು ನಿನ್ನಿಂದ ಕೆತ್ತು ತಿಂದ ಘಟ ಸರ್ಪವಿದು. ನಿನಗ ಮಾತ್ರ ತಿಳಿದಿಲ್ಲ ಗೌಡ, ಈ ಘಟ ಕೊಡೋ ತೀರ್ಪು ಇದೇ ನನ್ನ ಅಂತಿಮ ತೀರ್ಪು. ನೋಡು, ಈ ಕಿರಾತಕನ ಕೆಳಕ್ಕೆ ನಿನ್ನ ಬದುಕನ್ನೇ ಹಾಳು ಮಾಡ್ಕೋಬೇಡ. ಸುಮ್ಮನೆ ಹೊರಟು ಹೋಗು, ಇಲ್ಲದಿದ್ದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಕಿರಾತಕ ಆದರೆ ನಾನು ಕಿಂಕಂಗ್, ಅಂದರೆ ಭಯಾನಕ. ನೀ ಏನು ಮಾಡ್ತೀಯೋ ನಿನಗೆ ಗೊತ್ತಿಲ್ಲ, ಆದರೆ ಈ ಖಳನಾಯಕನಿಗೆ ಎಲ್ಲ ಗೊತ್ತು. ಏ ಯಾರಲ್ಲೇ ಬಚ್ಚೆ, ಎದುರಿಗೆ ಬಂದು ಯುದ್ಧ ಮಾಡುವುದನ್ನು ಬಿಟ್ಟು ನಿನ್ನ ಹಬ್ಬ ನಿನ್ನ ಏನ್
ಭಲೆ ಕುಮಾರ ಭಲೆ. ಮಿತ್ರನಾದವನು ಶತ್ರುನಾಗಿ ನನ್ನ ಕೊಲೆ ಮಾಡುತ್ತಿದ್ದ, ಆದರೆ ಶತ್ರುವಾದವನು ನೀನು ನನ್ನ ಪ್ರಾಣ ರಕ್ಷಣೆ ಮಾಡಿದೆ. ಮೆಚ್ಚಿದೆ ನಿನ್ನ ಆತ್ಮವಿಶ್ವಾಸವನ್ನು. ನಿನ್ನ ಪ್ರಾಣ ರಕ್ಷಣೆ ಮಾಡಲು ಬಂದಿಲ್ಲ ಗೌಡ. ನಾನು ಆಡಬೇಕಾದ ಬೇಟೆಗಳನ್ನು ನಾನೇ ಆಡಬೇಕೆಂದು ಬಂದ ಕೆಂಗಟ್ಟ ಹುಲಿದು. ಲೇ ಕುಮಾರ, ಈ ಪ್ರತಾಪನ ಪ್ರಾಣವನ್ನು ಗುಂಡಿಕ್ಕಿ ಮೋಸದಿಂದ ತೆಗೆದ ಮಾತ್ರಕ್ಕೆ ಕೊಬ್ಬಿ ಮಾತನಾಡಬೇಡ. ಈ ರಾವಣ ಗೌಡನ ಮನೆ ಎಂದರೆ ಸರ್ಪ ಸಾಮ್ರಾಜ್ಯವಿದ್ದಂತೆ. ಇಲ್ಲಿ ನನ್ನದೇ ದರ್ಬಾರ. ಸುಮ್ಮನೆ ಈ ಸರ್ಪವನ್ನು ಕೆಳಕ್ಕೆ ಸತ್ತು ಹೋಗದೆ, ಬೇಕಾದರೆ ನಿನ್ನ ಹೊಟ್ಟೆಪಾಡಿಗಾಗಿ ಬಾಳಿ ಬದುಕಲು ಹಣ ಕೊಡುವೆನು. ಇಲ್ಲ ಒಂದು ವಾದಿಸಿದರೆ ನಿನ್ನ ಹೆಣ ಕೆಡೆಯೇನು. ಲೇ ಗೌಡ, ಅದೇ ಹಣಕ್ಕಾಗಿ ಕಂಡವರನ್ನು ಕೊಲೆ ಮಾಡಿ ಹಲ್ಕ ನನ್ನ ಮಗನೇನು ನನಗೆ ಹಣ ಕುಡಿಯ. ಲೇ ಬಡಬಗ್ಗರ ಆತ್ಮ ತಿಂದ ಅಪಹರಿಸಿದ ಆಸ್ತಿ ಅಂತ ಸ್ಥಾನಲೇ ಗೌಡ, ಅದು ನಿನ್ನ ಪಾಪದ ಕುಂಡಲ. ಲೇ ಕುಮಾರ, ಇದು ಬೋರ್ಧರಿತ್ತೊಳಗಟ ಸರ್ಪ. ಜನಕ ಬೇಡ. ಜನಕಲೇ ಕಚ್ಚಿ ವಿಷ ಬಿಟ್ರೆ ಸತ್ತು ಹೋಗ್ತೀಯ. ಏ ಗೌಡ, ಘಟ ಸರ್ಪ ಎಂದಾದ್ರೂ ಗರುಡನ ಕಚ್ಚಬಹುದೆಂದು ತಿಳಿದಿರುವೆಯಾ? ನೀನು ಸಾಯುವುದು ಖಂಡಿತ. ಆದರೆ ನಿನ್ನ ಹಿಂದೆ ಏನು ಬರುತ್ತಿದೆಯಾ ಅಂತ ನೋಡುತ್ತಿದ್ದೇನೆ. ಚಾಕುವಿಂದ ಚುಚ್ಚಿಕೊಳ್ಳಲು ಅಥವಾ ಪಿಸ್ತೂಲಿನಿಂದ ಗುಂಡಾಕಿ ಕೊಲ್ಲಲು ಎಂದು ವಿಚಾರ ಮಾಡುತ್ತಿದ್ದೆ. ಲೇ ಕುಮಾರ, ಈ ಬ್ರಹ್ಮಾಂಡವೇ ಈ ಗೌಡನ ಗುಡಿಗೆಗೆ ನಡುಗಿ ಸಾಯುತ್ತದೆ. ಅಂತದರದಲ್ಲಿ ನೀನ್ಯಾವ ಲೆಕ್ಕ? ಆ ಬ್ರಹ್ಮನ ನಿನ್ನನ್ನು ಇಲ್ಲಿಗೆ ಕಳಿಸಿರಬೇಕು. ಈ ಗೌಡನ ಕೈಯಲ್ಲಿ ಸಾಯಲು ಸಿದ್ಧನಾಗಿ ಹೋಗೆಂದು ಏ ಪೆದ್ದ ಗೌಡ, ಹಿಂದೆ ನೋಡಿ ಏನಿದೆ ಅಂತ. ಗೌಡ, ಈ ಸಂದರ್ಭ ನೋಡಿದರೆ ನಿನಗೆ ಗೊತ್ತಾಗಬೇಕಲ್ಲ ಮಗನೇ. ಮೋಸದಿಂದ ನನ್ನನ್ನು ಕಟ್ಟಿ ತಂದು ನನ್ನ ಎದೆ ಮೇಲೆ ಕಾಲಿಟ್ಟು ನಿನ್ನ ಚಾಟಿಯಿಂದ ನನ್ನ ಮೈಗೆ ತಟ್ಟಿದ್ದು ಕುಮಾರ, ನನ್ನ ತಪ್ಪನ್ನೆಲ್ಲ ನಾನೇ ಒಪ್ಪಿವೆ. ನಾನು ಶ್ರೀಮಂತನಾಗಬೇಕೆಂದು ಆಸೆ ಪಟ್ಟೆ. ಈ ರೀತಿ ನಾ ಮಾಡಲು ನನ್ನ ದುರ್ಬುದ್ಧಿಯೇ ಕಾರಣ. ನನ್ನನ್ನು ಬಿಟ್ಟು ಬಿಡು. ನಾನು ಒಳ್ಳೆಯವನಾಗಿ ಬದುಕುತ್ತೇನೆ. ನನ್ನ ತಂಗಿಯನ್ನು ನಿನಗೆ ಮದುವೆ ಮಾಡಿಕೊಟ್ಟು ನನ್ನ ಸಿದ್ಧವಾದ ಸರ್ವ ಆಸ್ತಿಯನ್ನು ನಿನಗೆ ಬರೆದುಕೊಟ್ಟು ಬಿಡುತ್ತೇನೆ. ನನ್ನನ್ನು ಬಿಟ್ಟು ಬಿಡು. ಬಿಡುತ್ತೇನೆ. ನಿನ್ನ ಪ್ರಾಣ ತೆಗೆದ ತಕ್ಷಣವೇ ಬಿಡುತ್ತೇನೆ. ನಿನ್ನನ್ನು ಯಾವ ರೀತಿ ಕೊಲ್ಲಬೇಕೆಂದು ವಿಚಾರ ಮಾಡುತ್ತಿದ್ದೆ. ಏನ್ ಚಾಕುವಿಂದ ಚುಚ್ಚಿ ಕೊಲ್ಲಲೇ, ಇಲ್ಲ ಗುಂಡು ಹಾಕಿ ಕೊಲ್ಲಲು? ನೀನ ಹೇಳದೆ ಗೌಡ, ನೀನ ಹೇಳು. ಕುಮಾರ, ಎಂತ ಕೆಲಸ ಮಾಡಿಬಿಟ್ಟಿ ಕುಮಾರ, ಎಂತ ಕೆಲಸ ಮಾಡಿಬಿಟ್ಟಿ. ನಾನು ಆಡಬೇಕಾದ ಬೇಟೆಯನ್ನ ನೀನೇ ಆಡಿಬಿಟ್ಟಿಯಲ್ಲ. ರವಿ, ಏನೇ ಆಗಲಿ ನಮ್ಮ ಎದೆಯಲ್ಲಿ ಉರಿತಿರುವ ಸೇಡಿನ ಜ್ವಾಲೆ ನಂದಿ ಹೋಯ್ತಲ್ಲ, ಅಷ್ಟೇ ಸಾಕು. ನನ್ನ ತಂದೆ ಹಾಗೂ ರೂಪಳ ಆತ್ಮಕ್ಕೆ ಶಾಂತಿ ಸಿಕ್ಕಿತಲ್ಲ, ಅಷ್ಟೇ ಸಾಕು. ಇನ್ನು ಮೇಲೆ ಬೇಕಾದಂಥ ಕಠಿಣ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧವಾಗಿದ್ದೇನೆ. ಕುಮಾರ, ಹೌ, ನಿಜವಾಗಲೂ ನೀನೇ ಅಪ್ಪ. ಈ ಊರಿಗೆ ಕಾಲಿಟ್ಟ ಹುಲಿ ನೀನೇ ಅಪ್ಪ ಕುಮಾರ, ನೀನೇ. ಯಾವ ಮಾತು? ನಿಜವಾದ ಕೊಲೆಗಾರ ನೀನೇ ಆದರೂ, ಈ ಊರಿಗೆ ನಿಜವಾದ ಕೊಲೆಗಾರ ನೀನೇ ಆದರೂ ಕಾನೂನಿನ ದೃಷ್ಟಿಯಲ್ಲಿ ಕೊಲೆಗಾರ ನಾನಾಗಬೇಕು ಕುಮಾರ, ನಾನಾಗಬೇಕು.
ಹೇಳ್ತಿರು ರವಿ? ನಾನು ಕಾರಾಗ್ರವಾಸಕ್ಕೆ ಹೋಗೋ ಬದಲು ನೀನು ಹೋಗುತ್ತೀಯ? ಅದು ಸಾಧ್ಯವಿಲ್ಲ ರವಿ, ಸಾಧ್ಯವಿಲ್ಲ. ನನ್ನ ಮಾತನ್ನು ನೀನು ಕೇಳಬೇಕು ಕುಮಾರ. ಯಾಕಂದರೆ ನಿನ್ನ ಬಾಳಿಗೆ ಸತಿಯಾಗಿ ಆ ದೀಪಾಳ ಕೊರಳಿಗೆ ತಾಳಿ ಕಟ್ಟಿಬಿಡು ಕುಮಾರ, ತಾಳಿ ಕಟ್ಟಿಬಿಡು. ಅವಳೊಂದಿಗೆ ನೀನು ಸಂತೋಷವಾಗಿ ಜೀವನವನ್ನು ಸಾಗಿಸಬೇಕು ಕುಮಾರ. ಅವಳೆಂದಿಗೂ ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ. ಅವಳ ಹೆಸರೇ ಎತ್ತಬೇಡ ಕುಮಾರ. ಅವಳಿಗಾದ ಸಂಗತಿ ನಿನಗೇನು ಗೊತ್ತಪ್ಪ? ನಿನ್ನಿಂದ ಚಿತ್ರೆಯಿಂದ ಅನುಭವಿಸುತ್ತಿರುವ ಆ ಗೌಡನಿಂದ ಚಿತ್ರೆಯಿಂದ ಅನುಭವಿಸುತ್ತಿರುವ ಒಂದು ಆತ್ಮವಿಲ್ಲದ ಗೊಂಬೆಯವಳು ಕುಮಾರ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಎಂದು ತಿಳಿದು ಅವಳು ನಿನ್ನ ಚಿಂತೆಯಲ್ಲಿ ಕೊರಗಿ ಸಾಯ್ತಿದ್ದಾಳಪ್ಪ, ಕೊರಗಿ ಸಾಯ್ತಿದ್ದಾಳೆ. ಬೇಗ ನಿನ್ನ ಕಣ್ಣು ಮರೆಯಾಗು, ಮೋಹನ ಬರ್ತಾ ಇದ್ದೇನೆ. ಹೋಗು ಹೋಗು. ರವಿ, ನೀನು ತಪ್ಪು ಮಾಡುತ್ತಿರುವೆ. ಕೊಲೆಗಾರ ನಾನಾಗಬೇಕು, ಶಿಕ್ಷೆ ನನಗಾಗಬೇಕು. ಕೊಡು ನನ್ನ ಪಿಸ್ತೂಲನ್ನು. ಕುಮಾರ, ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನೇ ಸೂಟು ಮಾಡಿಕೊಳ್ಳುತ್ತೇನೆ. ರವಿ, ಶಿಕ್ಷೆ ಅನುಭವಿಸಿ ಬಂದು ಆ ದೀಪಳ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ಆದರೆ ಈಗಲೇ ಬೇಡ. ನೀನು ಅಪರಾಧಿ ಆಗಬಾರದು. ಹೆಚ್ಚಿಗೆ ಮಾತನಾಡಬೇಡ ಕುಮಾರ. ನನ್ನ ಮೇಲೆ ಆಣೆ ಇರುವುದು ನಿನಗೆ ಗೊತ್ತಿಲ್ಲವೇ? ಹೆಚ್ಚಿಗೆ ಮಾತನಾಡಬೇಡ ಕುಮಾರ. ನೀನು ಕೊಲೆ ಮಾಡಿದ್ದು, ನಾನು ಕೊಲೆ ಮಾಡಿದ್ದು, ಕಾರಾಗರ ಜೈಲಿಗೆ ಹೋಗುವುದು ಇದು ತಕ್ಕ ಸಮಯ ಇರುವುದು. ನೀನು ದೀಪಾಳನ ಕೈ ಹಿಡಿದು ಅವಳೊಂದಿಗೆ ಸಂತೋಷವಾಗಿರುವಂತ ನಾವು. ಅರೆಸ್ಟ್ ಏನು? ಇವರನ್ನು ಅರೆಸ್ಟ್ ಮಾಡಿ. ಏನು ಇವರನ್ನು ಕೊಲೆ ಮಾಡೇ ಬಿಟ್ರ? ಹೌದು ಇನ್ಸ್ಪೆಕ್ಟರ್, ಹೌದು. ಇಂದಿಗೆ ನನ್ನ ಛಲ ಸೇಡು ಎಲ್ಲ ತೀರದಂತೆ ಆಯ್ತು. ನನ್ನನ್ನು ಅರೆಸ್ಟ್ ಮಾಡಿ. ನೋ ಇನ್ಸ್ಪೆಕ್ಟರ್, ನೋ. ಇವನು ಸುಳ್ಳು ಹೇಳುತ್ತಿರುವನು. ನಿಜವಾದ ಕೊಲೆಗಾರ ನಾನು. ನನ್ನನ್ನು ಅರೆಸ್ಟ್ ಮಾಡಿರಿ. ಅಂದರೆ ಇಬ್ಬರು ಸೇರಿ ಕೊಲೆ ಮಾಡಿದಿರಾ? ನಿಮ್ಮ ಕಣ್ಣಿಗೆ ಹೇಗೆ ಕಾಣ್ತಿದೆ ಇನ್ಸ್ಪೆಕ್ಟರ್? ನಿಜವಾದ ಕೊಲೆಗಾರ ಯಾರೆಂದು ನಿಮ್ಮಲ್ಲಿ ತಿಳಿದುಕೊಳ್ಳುವ ಸಾಧ್ಯವಿಲ್ಲವೇ? ಇನ್ಸ್ಪೆಕ್ಟರ್, ನಿಜ ನಾನು ಹೇಳ್ತೇನೆ. ಕೊಲೆಗಾರ ನಾನೆಂದು. ಕುಮಾರ, ಯಾಕೆ ನನ್ನ ಮೇಲೆ ಆಣೆ ಇಟ್ಟಿದ್ದು ನೀನು ಮರೆತು ಬಿಟ್ಟಿಯಲ್ಲಪ್ಪ? ಹೇಳು ಕುಮಾರ, ಯಾಕೆ ಅರ್ಧಕ್ಕೆ ನಿಲ್ಲಿಸಿಬಿಟ್ಟೆ? ಕೊಲೆ ಮಾಡಿದವರು ಯಾರು ಎಂದು ಹೇಳು. ಯಾವ ಬಾಯಿಂದ ಹೇಳಲಿ ಸರ್, ಯಾವ ಬಾಯಿಂದ ಹೇಳಲಿ? ಇನ್ಸ್ಪೆಕ್ಟರ್, ನಮ್ಮನ್ನು ನೋಡಿದರೆ ನಿಮಗೆ ಗೊತ್ತಾಗೋದಿಲ್ಲವೇ? ನಿಜವಾದ ಕೊಲೆಗಾರ ಯಾರೆಂದು ನಿಮ್ಮಲ್ಲಿ ತಿಳಿದುಕೊಳ್ಳಲಾಗೋದಿಲ್ಲವೇ? ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ರವಿಯನ್ನು. ಕುಮಾರ, ರವಿಯ ಬಗ್ಗೆ ನೀನು ಏನು ಚಿಂತಿಸಬೇಡ, ಅವನನ್ನು ನಾನು ನೋಡ್ಕೊಳ್ತೇನೆ. ರವಿ, ಕುಮಾರನಿಗೆ ಏನೋ ಹೇಳುವುದಿದೆಯಾ? ಕುಮಾರ, ಕಣ್ಣೀರು ಹಾಕದಿರಪ್ಪ. ನಾವು ಮಾಡಿದ ಕೆಲಸಕ್ಕೆ ನಾವು ಸಂತೋಷವನ್ನ ಪಡಬೇಕು. ಕಣ್ಣೀರು ಹಾಕದಿರು ಕುಮಾರ, ಕಣ್ಣೀರು ಹಾಕದಿರು. ನನ್ನದೊಂದು ಸರ್, ನನ್ನದೊಂದು ಮಾತಿರುವುದು, ಅದನ್ನು ನೀವು ನಡೆಸಿಕೊಡ್ತೀರಾ?
ಹೇಳು ರವಿ, ನಡೆಸಿಕೊಡ್ತೇನೆ. ಆದರೆ ಬೇಡಿಯನ್ನು ತೆಗೆಯಲಾರೆ. ಕುಮಾರ 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 ದೀಪ ನನ್ನ ಕಣ್ಣು ಮುಂದೆ ಈಗಿಂದೀಗಲೇ ಆಗಬೇಕು ಸರ್. ನಿನ್ನ ಮಾತಿಗೆ ನಾನು ಒಪ್ಪಿದ್ದೇನೆ. ಆದರೆ ಬೇಡಿ ತೆಗೆಯಲಾರೆ. ಹಾಗಿದ್ದರೆ ನಡೆಯಲಿ ನಿಮ್ಮದು. ಆಗಲಿ ಸರ್, ಈಗಿಂದೀಗಲೇ ಹೋಗೋಣ ಬನ್ನಿರಿ. ರವಿತೆ ರವಿ, ಬೇಗ ಆಸ್ಪತ್ರೆಗೆ ಕರೆದುಕೊಂಡು ನಡ್ರಿ. ಮೋಹನ, ನನ್ನನ್ನು ಬದುಕಿಸೋದಕ್ಕಿಂತ ನಾನು ಬದುಕೋದಿಲ್ಲ. ನನ್ನನ್ನು ದವಾಖಾನೆಗೆ ಕರೆದುಕೊಂಡು ಹೋಗಬೇಡ. ಬಂದ್ರೆ ಎಲ್ಲರೂ. ರವಿ ಅಣ್ಣ ಎಲ್ಲ ಹೋದ? ನೀತಿ ಬಂತ ಎಲ್ಲಿದ್ವಿ ಅಯ್ಯಪ್ಪ? ಒಲ್ಲೆ ಅಂತ ಸಂಧ್ಯಾಗ ಸಿಕ್ಕೊಳಕತ್ತಾನ. ಅವ್ನ ಹುಡುಗಿ ಕೈ ಕೊಟ್ಟಲ್ಲ, ಅದಕ್ಕೆ ಹಂಗೆ ಮಾಡಕತ್ತಾನ. ಲಗು ಲಗು ಮದುವೆ ಶುರು ಮಾಡು. ಅವ್ರದ್ದು ಆದೊಳಕ ನಮ್ದು ಮದುವೆ ಆಗ್ಬೇಕು. ಆಗಲಿ. ಅವು ನೋಡ ಗಂಟು ಹಾಕೊಂಡು ಸಿಕ್ಕೊಂಡ್ಬಿಟ್ಟಾವು ಒಂದ್ರಕಿನ ಒಂದು. ಎಲ್ಲಿ ಹುಡ್ಕೊಂತಂದಿರೋ ನಿಮ್ಮ ಸರಿಯಾಗಾರ ಇಲ್ಲೇ ಕೊಡ ಕೊಡ. ಅವ್ಗ ಅವಸರ ಐತಿ ಅನ್ನಗ. ಮನೆಗೆ ಹೋಗ್ಬೇಕವ ಈಗ ಅರ್ಜೆಂಟ್. ಹಾಕ್ರಿ ಬಡ ಬಡ ತಗೊಳ್ರಿ. ನಾ ಹಾಕ್ಲೆ. ನೋಡ ನಮ್ಮ ಮಾಲಿ ಹೆಂಗದ, ಮಿರಿ ಮಿರಿ ಮಿಂಚ್ತಾವ. ಇಡೀ ಹಾಕ ಹಾಕ. ಮಂತ್ರ ಅನ್ನ ಎಣ್ಣ ಮಂತ್ರ ಅನ್ನ. ನಮಗ್ ಬಗೆರಂಗಿಲ್ಲ. ದೌಡ್ ಹೇಳ್ಬೇಕ ಅಂದ್ರೆ ನಮಗ್ ಮದುವೆ ಆದಂಗ, ಇಲ್ಲಾಂದ್ರೆ ಇಲ್ಲ. ಆತ ಎಲ್ಲ ಮುಗೀತ ನಮ್ದು. ಫಸ್ಟ್ ನೈಟ್ ಅಕ್ಕರ ಮನ್ಯಾಗ ಮಾಡ್ಕೋತೀವಿ. ಮತ್ತ ನೀವ್ ಯಾರು ಬರಬೇಡ್ರ. ಹೋಲಿ ಬಿಡ್ರಿ. ಹೆಸರು ಹೇಳ್ರಿ, ಹೆಸರು ಹೇಳ್ರಿ, ಹೆಸರು ಹೇಳ್ರಿ. ಅರಿ ಪರಿ ಉಳ್ಳಾಗಡ್ಡಿ ಪರಿ. ನನ್ನ ಹೆಸರು ಕೇಳ ಕುಂಡಿ ಮೇಲ್ 3 ಬಾರಿ ಪಟ ಪಟ ಪಾರಿ. ಲಾಂಡ್ ಚೋಣ ಹಾಕೊಂಡು ಬಂದು ಮದುವೆ ಆಯ್ತು ನೋಡಿದ. ಮಾನಿಗೇಡಿ ಊರು ಮಾನಿಗೇಡಿ. ನಿಂದೇಳಿ ಬೇ ದುರ್ಗವ್ವ. ಹಗ್ಲಕ್ ಹೊಡೆದ್ರ ಮಗ್ಲಕ್ ಬರ್ತಾನ ಬೊಮ್ಮ. ದೌಡ್ ಹೇಳಿ ಬೆಳಕಾತ ಮಂದಿ ಹೊಂಟ್ರ. ಬರ್ರಿ ಗಸ್ಸನ್ ಹೇಳ್ರಿ. ಬೋಂಡ ಅರಿಶಿನ ಅಂಗಾರ ಪಾಟ್ಲಿ ನಂಬರ. ಒಕ್ಕಲ್ ತಂದಾಗ 1ನೇ ನಂಬರ. ನಮ್ಮನೆ ಹೆಸರು ಕುಮಾರ. ಸರ್ ನಿಮ್ದು ಅಂತ ಹೇಳ್ರಿ. ಹಂಗ ಅಣ್ಣ ಬಾ ಇಲ್ಲಿ. ಚಂದಾಗ ಉಪ್ಪು ಖಾರ ತಿಂದಿ ಮಸ್ತಾಗಿ. ನಿನ್ನೆ ಒಡಪ್ಪು ಇಟ್ಟು ಹೆಸರು ಹೇಳ. ಬಾ ಬಾ, ನಾನು ನಿನಗ ಸಪೋರ್ಟ್. ಹೊಡಿ ಹೊಡಿ. ಮನ್ ರಾತ್ರಿ ನಿದ್ದಿಲ್ಲ, ಇವತ್ತು ರಾತ್ರಿ ನಿದ್ದಿಲ್ಲ. ಹೋಯ್ ಮಕ್ಕಂದಪ್ಪ ಅಂದ್ರೆ ಇವತ್ತಾಗಲ್ಲ ಮ್ಯಾಕ್ ಹೇಳಲ್ಲ. ಮತ್ತೆ ಫಸ್ಟ್ ನೈಟ್ ಮಾಡಿದ್ರೆ ಯಾರು? ಮೊನ್ನೆ ನಿದ್ದಿಲ್ಲ, ನೀನೇ ನಿದ್ದಿಲ್ಲ ಅಂತ ತಪಸ್ ಕಾಯಕತ್ತಿದ್ದೆ ದೀಪಕ್ಕರ ಸಂಬಂಧ. ಸರಿ ಚೋಟ ಮೆಣಸಿಕಾಯಿ ಬಾ ಇಲ್ಲಿ. ನಿಂದೇನು ಮದುವೆ ವಿಷಯ? ಮತ್ತ ನನ್ನ ಕೈ ಹಿಡ್ಕೊಂಡ್ ಕುಡಿದ್ಯಾ? ಮಾಡ್ಕೋ ಜಿಟ್ಟೆ. ಬೊಮ್ಮ ಅವ ಬ್ಯಾಡ, ಅವ ಹೈಟ್ ಹಾಕೋನ. ನಾನು ನಿನ್ನ ಮದುವೆ ಹಾಕಿಲ್ರಿ. ಏನೋ ಮಾಡ ಮಾಡ್ಯಾನ ಅವ ನಿಮ್ನ. ಇರ್ಲಿ ಬಿಡಪ್ಪ, ಮುಂದಿನ ಜನ್ಮದಾಗಾರ ನಾನು ನಿನ್ನ ಮದುವೆ ಆಗೋಣಂತ. ಹೋಗಿ ಬರ್ತೀಯ ತಮ್ಮ? ಒಳ್ಳೆ ನನ್ನ ಮಗಳ ನಿನಗ ಕೊಡ್ತೇನೆ ಅಂತ.
ವಿಚಾರ ಕೋಳ ಹಿಡ್ದಿರ್ತೇನ್ರಿಪ್ಪ. ಹಾ ಅವ್ವ ರೀಪ ಅನ್ಬೇಡ, ನಾನಿನ್ ಲವರ್ ಇದೀನಿ, ಹಳೆ ಲವರು, ಹ್ಞೂ ಹುಡುಗಿ ಮಾಜಿ ಲವರ್ ಇದೀನಿ. ಮಾಜಿಲವರ. ಆತು ಬಿಡ್ರಿ. ಅಂತ ದೇವ್ರು ನಮ್ಮನ್ನೆಲ್ಲರೂ ಒಂದು ಗುಡಿಸಿದ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ. ಬೆಲೆಗೊಳ್ಳುವ ಗುರು ಈ ಸಂಸಾರದಿ ಪಾಲಿಸುವರ ಬಾಲನ ಮಧುರ ಬಾಲಚಂದ್ರಹರ ಹರಸೂರ ಸುಕುಮಾರ ಪಾಲರ ಮಹಿಮಾದಾನ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. बोलो भारत माता की जय, बोलो कर्नाटक माता की ಜೈ ವಾಲ್ಮೀಕಿ ತರುಣ ಕಲಾ ನಾಟ್ಯ ಸಂಘಕ್ಕೆ ಜೈ ವಾಲ್ಮೀಕಿ ನಾಟ್ಯ ಸಂಘಕ್ಕೆ ಜೈ ಜಯ ಜೈ ನಮಃ. ಸುಂದರ ಸಾಮಾಜಿಕ ನಾಟಕವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಕಲಾ ಪ್ರೇಮಿಗಳಿಗೆ, ಕಲಾ ಪ್ರೋತ್ಸಾಹಕರಿಗೆ ಮತ್ತು ಕಲಾವಿದರಿಗೆ ಹಾಗೂ ಪ್ಯಾಡ್, ಕ್ಯಾಶಿಯೋ ಆ್ಯಂಡ್ ಹಾರ್ಮೋನಿಯಂ ಹಾಗೂ ಈ ಒಂದು ಡ್ರಾಮಾ ಸೀನ್ಸ್ ಹಾಗೂ ಮತ್ತು ಎಲ್ಲ ಸರ್ವರಿಗೂ ವಂದನೆ, ಅಭಿನಂದನೆಗಳು.